ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ನ ಮಾತುಕತೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಪ್ರೋಮೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿನ್ನೆ ಏನಾಗಿತ್ತು, ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಅದಕ್ಕೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಅವರು ಹಿಂದೆ ಉಳಿದಿದ್ರಿಂದ ಅದು ಬಿಗ್ ಬಾಸ್ಗೆ ಹಿಡಿಸ್ಲಿಲ್ಲ. ನೀವೇ ಡಿಸ್ಕಸ್ ಮಾಡಿಕೊಂಡು ನಾಮಿನೇಷನ್ನ ಮಾಡ್ಕೊಳ್ಳಿ ಅಂತ ಬಿಟ್ಟರು. ಸೊ ಅಲ್ಲಿ ನೇರವಾಗಿ ಸುರೇಶ್ ಹಾಗೆ ಅನುಷಾ ಜೋಡಿ ನಾಮಿನೇಟ್ ಆಗ್ತಾರೆ ಉಳಿದ ಜೋಡಿಗಳಿಂದ. ಯಾರ್ಯಾರನ್ನ ಜೋಡಿ ಮಾಡಿದ್ರು ಅಂತ ಹೇಳಿದ್ರೆ ಧರ್ಮ ಐಶ್ವರ್ಯ, ಧನರಾಜ್ ಮೋಕ್ಷಿತಾ, ಶಿಶಿರ್ ಹಾಗೆ ಚೈತ್ರ, ಭವ್ಯ ಮಂಜು, ಹನುಮಂತು ಗೌತಮಿ, ಇವರು ಇಷ್ಟು ಜನನ ಜೋಡಿ ಮಾಡ್ತಾರೆ. ಹಾಗೆ ಸುರೇಶ್ ಅನುಷಾ ಅವರು ಜೋಡಿ ಆಗಿರ್ತಾರೆ. ನೆಕ್ಸ್ಟ್ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮಲ್ಲೇ ಡಿಸ್ಕಸ್ ಮಾಡಿಕೊಂಡು ಜೋಡಿಗಳಲ್ಲೇ ಇಬ್ರು ಡಿಸ್ಕಸ್ ಮಾಡಿ ಒಮ್ಮತ ಮೂಡಿದ್ರೆ ನಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನೊಂದು ಅವಕಾಶ ಕೊಡ್ತಾರೆ. ಅಲ್ಲಿ ಧರ್ಮ ಹಾಗೆ ಐಶ್ವರ್ಯ ನಡುವೆ ಡಿಸ್ಕಷನ್ ಆಗುತ್ತೆ. ಅಲ್ಲಿ ಧರ್ಮ ಅವರು ಹಿಂದುಳಿತಾರೆ, ಐಶ್ವರ್ಯ ಅವರು ಸೇಫ್ ಆಗ್ತಾರೆ, ಧರ್ಮ ಅವರು ನಾಮಿನೇಟ್ ಆಗ್ತಾರೆ. ಅದೇ ರೀತಿ ಧನರಾಜ್ ಮೋಕ್ಷಿತ ವಿಚಾರಕ್ಕೆ ಬಂದರೆ ಇವರಿಬ್ರು ಬಿಟ್ಕೊಡೋದಿಲ್ಲ, ಹಾಗಾಗಿ ಬಿಗ್ ಬಾಸ್ ಇಬ್ರು ನಾಮಿನೇಟ್ ಮಾಡ್ತಾರೆ. ಇನ್ನು ಭವ್ಯ ಹಾಗೆ ಮಂಜು ಇವರಿಬ್ರು ಸಹ ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ, ಹಾಗಾಗಿ ಒಮ್ಮತ ಮೂಡೋದಿಲ್ಲ. ಇವರಿಬ್ರು ಸಹ ನಾಮಿನೇಟ್ ಆಗ್ತಾರೆ. ಇನ್ನು ಗೌತಮಿ ಹನುಮಂತು ವಿಚಾರಕ್ಕೆ ಬಂದರೆ ನೀನ್ ಸೇಫ್ ಆಗೋದು ಅಂತ ಹೇಳ್ಕೊಂಡೆ ಇವರಿಬ್ರಲ್ಲೂ ಒಮ್ಮತ ಮೂಡೋದಿಲ್ಲ, ಹಾಗಾಗಿ ಬಿಗ್ ಬಾಸ್ ಇಬ್ರು ಸಹ ನಾಮಿನೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಉಳಿದಿದ್ದು ಶಿಶಿರ್ ಹಾಗೆ ಚೈತ್ರ. ಸೊ ಇವರಿಬ್ರಲ್ಲಿ ಏನಾಗುತ್ತೆ, ಚೈತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊತಾರೆ, ನಾನು ಹೊರಗಡೆ ಸಮಾಜದಲ್ಲಿ ಒಂದಷ್ಟು ಆಪಾದನೆಗಳು ಬಂದಿದೆ, ಆದರೆ ಬಿಗ್ ಬಾಸ್ನ ಅವಕಾಶ ಬಳಸ್ಕೊಂಡು ಅವರೆಲ್ಲರಿಗೂ ಉತ್ತರವನ್ನು ಕೊಡಬೇಕು. ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಿನಗೆ ಕಂಪೇರ್ ಮಾಡಿದ್ರೆ ನನಗೆ ಒಂದು ಅವಕಾಶ ಸಿಕ್ಕರೆ ನನಗೆ ಮುಂದೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಶಿಶಿರ್ ಅವ್ರ ಹತ್ರ. ಶಿಶಿರ್ ಅವರು ಸಹ ನಾನು ಸಹ ತುಂಬ ಕಷ್ಟದಿಂದ ಬಂದಿರೋದು, ಬಿಗ್ ಬಾಸ್ ನನಗೆ ತುಂಬ ಮುಖ್ಯ. ಜೊತೆಗೆ 6 ತಿಂಗಳ ಹಿಂದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿತ್ತು, ಅಲ್ಲಿಂದ ನಾನು ಮತ್ತೆ ನನ್ನ ಕೆರಿಯರ್ನ ಶುರು ಮಾಡಿದೆ. ಇತ್ತೀಚೆಗೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ಪ್ರತಿದಿನ ದುಡ್ಡು ಬರೋವಂಥ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಸೀರಿಯಲಲ್ಲಿ ನಟನೆ ಮಾಡೋಂಥ ಅವಕಾಶ ಸಿಗುತ್ತೆ. ಆದರೆ ಅದನ್ನು ಬಿಟ್ಟು ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಅವಕಾಶ ಬಂದಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದೆ. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಏನು ಅನ್ನೋದು ಗೊತ್ತಿಲ್ಲ, ಮುಂದೆ ಯಾವ ರೀತಿ ಲೈಫು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ನನಗೂ ಬಿಗ್ ಬಾಸ್ ಅವಶ್ಯಕತೆ ಇದೆ, ತುಂಬ ವಾರ ಇಲ್ಲಿ ಉಳ್ಕೋಬೇಕಾಗುತ್ತೆ ನಾನು ಅನ್ನೋಂಥ ವಾದ ಮಾಡ್ತಾರೆ. ಆದರೆ ಚೈತ್ರ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊತಾರೆ, ಇಲ್ಲ ನನಗೆ ಅಳೋದಕ್ಕೆ ಶುರು ಮಾಡ್ತಾರೆ, ನನಗೊಂದು ಆಪಾದನೆ ಬಂದಿದೆ, ಸೊ ಅಲ್ಲಿ ನನಗೆ ಮುಂದೆ ಹೋಗೋದಕ್ಕಂತ ಅವಕಾಶ ಸಿಕ್ಕರೆ ಅದು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಶಿಶಿರ್ ಅವರು ಒಂದು ಕಡೆ ಅಳೋದನ್ನ ನೋಡಿನೋ ಅಥವಾ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನ ನೋಡಿನೋ ಅವಕಾಶ ಕೊಡ್ತಾರೆ. ಆದರೆ ಏನಾಗುತ್ತೆ, ಇವತ್ತಿನ ಎಪಿಸೋಡಲ್ಲಿ ಚೈತ್ರ ಅವರು ಶಿಶಿರ್ ಅವ್ರಿಗೆ ಉಲ್ಟಾ ಹೊಡಿತಾರೆ. ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಒಂದು ಅವಕಾಶನ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ತ್ರಿವಿಕ್ರಮ್ ಅವರು ಯಾವುದೇ ಟಾಸ್ಕಲ್ಲಿ ಭಾಗವಹಿಸ್ತಿಲ್ಲ, ಕಾರಣ ಅವರು ಕ್ಯಾಪ್ಟನ್, ಹೀಗಾಗಿ ಅವರು ಉಸ್ತುವಾರಿಯಾಗಿ ಟಾಸ್ಕ್ಗಳನ್ನು ನೋಡ್ಕೊಳ್ತಿದ್ದಾರೆ. ಹೀಗಾಗಿ ಚೈತ್ರ ಅವರಿಗೊಂದು ಅವಕಾಶ ಕೊಡೋಣ ಅಂತ ಹೇಳಿ ಅಲ್ಲಿ ಅವರ ಮನಸ್ಸು ಕರಗಿ ಶಿಶಿರ್ ಅವರು ತನ್ನಂತಾನೆ ನಾಮಿನೇಟ್ ಮಾಡಿಕೊಂಡು ಚೈತ್ರ ಅವರನ್ನ ಸೇಫ್ ಮಾಡ್ತಾರೆ. ಆದ್ರೆ ಇವತ್ತಾಗಿದ್ದೇನು, ಚೈತ್ರ ಅವರು ಶಿಶಿರ್ ಅವರಿಗೆ ಉಲ್ಟಾ ಹೊಡಿತಾರೆ. ಹೇಗೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಒಂದು ಅವಕಾಶ ಕೊಡ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇವರು ತ್ರಿವಿಕ್ರಮ್ ಅವರು ಇಲ್ಲಿ ಕ್ಯಾಪ್ಟನ್ ಆದ ಕಾರಣ ಯಾವುದೇ ಟಾಸ್ಕ್ ನಲ್ಲಿ ಭಾಗವಹಿಸ್ತಿಲ್ಲ, ಅವರು ಉಸ್ತುವಾರಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ತ್ರಿವಿಕ್ರಮ್ ಅವರು ಟಾಸ್ಕ್ಗಳಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಯಾರನ್ನಾದ್ರೂ ಅಲ್ಲಿ ಈಗಾಗಲೇ ಜೋಡಿಗಳನ್ನ ಮಾಡಿದ್ದಾರೆ, 6 ಜೋಡಿಗಳನ್ನ, ಅದರಲ್ಲಿ ಒಬ್ರು ರೀಪ್ಲೇಸ್ ಆಗ್ಲೇಬೇಕಲ್ವಾ. ಸೊ ಅಲ್ಲಿ ಏನ್ ಹೇಳ್ತಾರೆ, ಒಂದು ಅವಕಾಶ ಕೊಡ್ತಾರೆ. ಆಗ ಚೈತ್ರ ಅವ್ರಿಗೆ ಕೊಟ್ಟಂತಹ ಅವಕಾಶದಲ್ಲಿ ತನ್ನ ಜೋಡಿಯನ್ನೇ ಬದಲಾಯಿಸುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ತನ್ನ ಜೋಡಿ ಯಾರು, ಶಿಶಿರ್ ಅವರು. ಆದ್ರೆ ಬಿಗ್ ಬಾಸ್ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಹೌದು, ನಾನು ತ್ರಿವಿಕ್ರಮ್ ಅವರು ಬಂದ್ರೆ ಅವ್ರ ಜೋಡಿಯಾಗಿ ನಾನು ಆಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಇದ್ದಾರೆ, ಹೀಗಾಗಿ ತನಗೂ ಅದು ಟಾಸ್ಕ್ಗಳಲ್ಲಿ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಚೈತ್ರ ಅವರು ಅವರ ಜೋಡಿ ಆಗೋದಕ್ಕೆ ಒಪ್ಕೋತಾರೆ. ಆಗೇನಾಗುತ್ತೆ, ಶಿಶಿರ್ ಅವರು ಆಟದಿಂದ ಹೊರಗುಳಿಬೇಕಾಗುತ್ತೆ. ಚೈತ್ರ ಅವರು ತ್ರಿವಿಕ್ರಮ್ ಅವರ ಜೋಡಿ ಆದ್ರೆ ಆಬ್ವಿಯಸ್ಲಿ ಅಲ್ಲಿ ಶಿಶಿರ್ ಅವರು ಟಾಸ್ಕ್ ಇಂದ ದೂರ ಉಳಿತಾರೆ. ಆದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ವಾರ ಅಂದ್ರೆ ಮುಂದಿನ ಯಾವುದೇ ಟಾಸ್ಕ್ ನಲ್ಲಿ ಶಿಶಿರ್ ಅವರು ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಶಿಶಿರ್ ಅವರನ್ನ ರೊಚ್ಚಿಗೇಳುವಂತೆ ಮಾಡುತ್ತೆ. ಚೈತ್ರ ಅವರು ಏನ್ ಹೇಳಿದ್ರು ಅವ್ರನ್ನ ನಂಬಿ ತನ್ನ ಜೋಡಿಯಾಗಿ ಅವರು ತಾನೇ ನಾಮಿನೇಟ್ ಆದ್ರೂ ಸಹ ಬಿಟ್ಕೊಟ್ಟಿದ್ರು ಚೈತ್ರ ಅವ್ರನ್ನ ಸೇಫ್ ಮಾಡೋ ಸಲುವಾಗಿ ಅಲ್ಲಿ ಅವಕಾಶನ ನಿನ್ನೆ. ಆದ್ರೆ ಈಗ ಚೈತ್ರ ಅವರು ಮಾತ್ರ ತನ್ನ ಲಾಭಕ್ಕಾಗಿ
ತನ್ನ ಜೋಡಿಯನ್ನೇ ಬಿಟ್ಕೊಟ್ರು. ಅದರಲ್ಲೂ ಶಿಶಿರ್ ಅವರು ತುಂಬಾ ಕಷ್ಟದಿಂದ ಬಂದಂಥವ್ರು. ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ರೂ ಕಾರಣ ಬಿಟ್ಟಿದ್ರು, ಅವರು ಬಿಟ್ಕೊಟ್ಟಿದ್ರು ನಾಮಿನೇಷನ್ ವಿಚಾರ ಬಂದಾಗ. ಇಲ್ಲಿ ತನ್ನ ಅವಕಾಶವನ್ನೇ ಕಿತ್ಕೊಂಡ್ ಬಿಟ್ರಲ್ಲ ಅಂತ ಹೇಳಿ ಚೈತ್ರ ಅವರ ಮೇಲೆ ಉರಿದು ಬೀಳ್ತಾರೆ, ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಧರ್ಮ ಹಾಗೆ ಅನುಷಾ ಅವ್ರ ವಿಚಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವರಿಬ್ರನ್ನ ಬಿಗ್ ಬಾಸ್ ಜೋಡಿ ಮಾಡೋದಿಲ್ಲ, ಬೇರೆ ಬೇರೆ ತಂಡದಲ್ಲಿ ಅವ್ರನ್ನ ಹಾಕ್ತಾರೆ. ಹೀಗಾಗಿ ಸ್ಟಾರ್ಟಿಂಗ್ ಅಲ್ಲೇ ಇವರಿಬ್ರನ್ನ ದೂರ ಮಾಡ್ತಿದಾರೇನೋ ಅಂತ ಬಿಗ್ ಬಾಸ್ ಮನೆಯಲ್ಲಿ ಡಿಸ್ಕಷನ್ ಆಯ್ತು. ಆ ನಂತರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಧರ್ಮ ಅವರು ಒಂದು ಕಾರಣವನ್ನು ಕೊಡ್ತಾರೆ, ಅದು ಅನುಷಾ ಅವರಿಗೆ ಹಿಡಿಸೋದಿಲ್ಲ. ಅಲ್ಲಿ ಒಂದು ಜಗಳ ಶುರುವಾಗುತ್ತೆ ಇವರಿಬ್ಬರ ನಡುವೆ. ಆದ್ರೆ ನಂತರದಲ್ಲಿ ಧರ್ಮ ಅವರು ತುಂಬಾ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ, ಆ ರೀತಿ ಹೇಳಿಲ್ಲ ಅಂತೇಳಿ. ಆದ್ರೆ ಅನುಷಾ ಅವರಿಗೆ ಅದು ಸ್ಯಾಟಿಸ್ಫೈ ಆಗೋದಿಲ್ಲ ಅವರ ಉತ್ತರಗಳು. ಸೊ ಹಾಗಾಗಿ ಏನಾಗುತ್ತೆ, ಧರ್ಮ ಅವರ ಮೇಲೆ ಒಂದು ರೀತಿ ನೆಗೆಟಿವ್ ಭಾವನೆ ಬರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಒಂದಷ್ಟು ಜನ ಇದೇ ವಿಚಾರ ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಟೀಸ್ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಅದರಲ್ಲಿ ಹನುಮಂತು ಒಂದು ಪದ ಕಟ್ಟಿ ಹಾಡು ಹೇಳ್ತಿರ್ತಾರೆ, ಊರ ಕಣ್ಣು ಮಾರಿ ಕಣ್ಣು ಅಂತ ಒಂದು ಹಾಡನ್ನ ಹೇಳ್ತಿರ್ತಾರೆ. ಆಗ ಈ ಜೋಡಿ ಮೇಲೆ ಯಾರು ಕಣ್ಣು ಬಿತ್ತಪ್ಪ ಅಂತ ಹೇಳಿದಾಗ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಐಶ್ವರ್ಯ ಅವರಿಗೆ ಅದು ತನಗೇ ಹೇಳ್ತಿದಾರೇನೋ ಅನ್ನೋದು ರೀತಿ ಫೀಲ್ ಆಗುತ್ತೆ. ಅಂದ್ರೆ ಈ ಹಿಂದೆ ಈ ಮೂವರ ನಡುವೆ ಜಗಳ ಆಗಿತ್ತು, ಅಂದ್ರೆ ಧರ್ಮ, ಅನುಷಾ ಹಾಗೆ ಐಶ್ವರ್ಯ ಅವರ ನಡುವೆ ಒಂದು ಟ್ರಯಾಂಗಲ್ ಅನ್ನೋ ತರ ಇತ್ತದು. ಅದಾದ್ಮೇಲೆ ಈಗ ಈ ರೀತಿ ಹಾಡ್ ಹೇಳಿರೋದು ಇವರಿಬ್ರು ದೂರ ಆಗೋದಕ್ಕೆ ಅನುಷಾನೇ ಕಾರಣ ಏನೋ ತರ. ಸೊ ಅದನ್ನ ಪರ್ಸನಲ್ ಆಗಿ ತಗೊಂಡು ತಮಗೆ ಏನೋ ಒಂದು ರೀತಿ ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಬೇಸರವನ್ನ ಹೊರ ಹಾಕ್ತಾರೆ. ಸೊ ಇದಿಷ್ಟು ಇವತ್ತಿನ ಮಾತುಕತೆ. ಇದರಲ್ಲಿ ಪ್ರಮುಖವಾಗಿ ಶಿಶಿರ್ ವಿರುದ್ಧ ಚೈತ್ರ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಅವ್ರು ಮಾಡಿದ್ದು ಸರಿನಾ? ತನಗೆ ಅವಕಾಶ ಕೊಟ್ಟಂತಹ ಶಿಶಿರ್ ಅವರಿಗೆ ಈ ರೀತಿಯಾಗಿ ಆಟದಿಂದನೇ ಹೊರಗುಳಿಯುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಅದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.